ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಮಹಾರಾಷ್ಟ್ರದ ಗಾಳಿ ಕರ್ನಾಟಕಕ್ಕೂ ಬೀಸ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಇಡೀ ದೇಶದಲ್ಲಿ ಆಪರೇಷನ್ ಕಮಲ ಮೊದಲು ನಡೆದಿದ್ದು ಕರ್ನಾಟಕದಲ್ಲಿ. ಅದಕ್ಕಿಂತ ಮುಂಚೆ ದೇಶದ ಯಾವುದೇ ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೆದಿಲ್ಲ. ಅದಕ್ಕಿಂತ ಮುಂಚೆ ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಶಾಸಕರು ಒಬ್ಬರಿಬ್ಬರು ಹೋಗೋದು ಇವೆಲ್ಲ ಇದ್ದೇ ಇತ್ತು. BJPಗೂ ಕೆಲವರು ಹೋಗಿದ್ದಾರೆ, BJPಯಿಂದ ಬೇರೆ ಪಕ್ಷಕ್ಕೆ ಹೋಗಿದ್ದು ಕೂಡ ಇದೆ, ಈಗಲೂ ಅದು ನಡೀತಾ ಇದೆ. ಆದರೆ ಆಪರೇಷನ್ ಕಮಲ ಅನ್ನುವಂಥದ್ದು ಒಂದು ವಿಶೇಷವಾದ ಪ್ರಜಾಸತ್ತಾತ್ಮಕ ವಿರೋಧಿ ಕಾರ್ಯಕ್ರಮ. ಏನದು ಆಪರೇಷನ್ ಕಮಲ? ಕರ್ನಾಟಕದಲ್ಲಿ BJP ಪಕ್ಷಕ್ಕೆ ಬಹುಮತ ಇರಲಿಲ್ಲ, ಈಗಲೂ ಇಲ್ಲ, ಆಗಲೂ ಇರಲಿಲ್ಲ, ಯಾವತ್ತೂ ಇರಲಿಲ್ಲ. ಆದರೂ ಕರ್ನಾಟಕದಲ್ಲಿ BJP ಸರ್ಕಾರ ನಡೆಸಿದೆ. ಹೇಗೆ? ಕಾಂಗ್ರೆಸ್ ಮತ್ತು JDS ಪಕ್ಷಗಳ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಅವರನ್ನು ತಮ್ಮ ಪಕ್ಷದಲ್ಲಿ ನಿಲ್ಲಿಸಿ ಗೆಲ್ಲಿಸಿ, ಇದಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಬಹುಮತ ಇಲ್ಲದ ವೇಳೆಯಲ್ಲಿ ಬಹುಮತವನ್ನು ಸೃಷ್ಟಿಸಿಕೊಂಡು ಸರಕಾರವನ್ನು ರಚಿಸಿದ್ದು. ಇದು ಆಪರೇಷನ್ ಕಮಲದ ವಿಶೇಷತೆ. ಅಲ್ಲಿಯವರೆಗೆ ಇಡೀ ದೇಶದಲ್ಲಿ ಎಷ್ಟೇ ಜನ ಪಕ್ಷಾಂತರಗೊಂಡದ್ದು ಇವೆಲ್ಲ ಇದ್ದರೂ ಕೂಡ ಒಂದು ಅಲ್ಪಮತದ ಸರ್ಕಾರವನ್ನು ನಿಲ್ಲಿಸಲು ಈ ರೀತಿ ಆಪರೇಷನ್ ಮಾಡಿದ್ದು ಮೊತ್ತ ಮೊದಲಿಗೆ ಕರ್ನಾಟಕದಲ್ಲಿ. ಅದಾದ ಮೇಲೆ ಹಲವಾರು ರಾಜ್ಯಗಳಲ್ಲಿ ಆ ರೀತಿ ಆಪರೇಷನ್ ನಡೆದಿದೆ. ಮುಖ್ಯವಾಗಿ ಮಧ್ಯಪ್ರದೇಶದಲ್ಲಿ, ಕೆಲವು ಸಣ್ಣ ರಾಜ್ಯಗಳಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ, ಅಸ್ಸಾಂನಲ್ಲಿ ಹೀಗೆಲ್ಲ ಆಪರೇಷನ್ ಕಮಲಗಳು ನಡೆದಿವೆ. ಅದರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅತಿ ಮುಖ್ಯವಾದುದು ಮಹಾರಾಷ್ಟ್ರದ ಆಪರೇಷನ್ ಕಮಲ. ಮಹಾರಾಷ್ಟ್ರದಲ್ಲಿ ಶಿವಸೇನೆ, ಕಾಂಗ್ರೆಸ್ ಮತ್ತು NCP ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಸಮ್ಮಿಶ್ರ ಸರ್ಕಾರ, ಮಹಾರಾಷ್ಟ್ರ ಅಗಾಡಿ ಅನ್ನುವಂಥ ಒಂದು ಮೈತ್ರಿಕೂಟದ ಸರ್ಕಾರ ಇತ್ತು. ಶಿವಸೇನೆಯನ್ನು ಆಪರೇಷನ್ ಮಾಡಿ ಎರಡಾಗಿಸುವ ಮೂಲಕ ಶಿವಸೇನೆಯ ಅರ್ಧಕ್ಕೂ ಹೆಚ್ಚು ಜನ ಪ್ರತ್ಯೇಕ ಪಕ್ಷ ಎರಡಾಯಿತು. ಎರಡಾದಾಗ ಮಹಾರಾಷ್ಟ್ರ ಅಗಾಡಿಯ ಮೈತ್ರಿಕೂಟದ ಸರ್ಕಾರ ಬಿದ್ದು ಒಡೆದು ಹೋದ ಶಿವಸೇನೆ ಮತ್ತು BJPಯ ಸರ್ಕಾರ ಮಹಾರಾಷ್ಟ್ರದಲ್ಲಿ ಅಸ್ತಿತ್ವಕ್ಕೆ ಬಂತು. ಅದು ಕೂಡ ಆಪರೇಷನ್ ಕಮಲದ ಇತ್ತೀಚಿನ ಉದಾಹರಣೆ. ಆ ಆಪರೇಷನ್ ಕಮಲದ ಮೂಲಕ BJPಗೆ ನೇರ ಅಧಿಕಾರಕ್ಕೆ ಬರಲಿಕ್ಕಾಗಲಿಲ್ಲ. ಅದು ಸನ್ನಿವೇಶಕ್ಕೆ ತಕ್ಕಂತೆ ಇಡೀ ದೇಶದಲ್ಲಿ ನಡೆಯದಿರುವಂಥ ಇನ್ನೊಂದು ವಿಚಾರ ಕೂಡ ಅಲ್ಲಿ ನಡೆಯಿತು. ಹಿಂದೆ ಮುಖ್ಯಮಂತ್ರಿಯಾಗಿದ್ದಂಥ ದೇವೇಂದ್ರ ಫಡ್ನವೀಸ್ ಅವರು ಈ ಮೈತ್ರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆಗಿದ್ದವರು ಉಪಮುಖ್ಯಮಂತ್ರಿ ಆದರು. ಹಿಂದೆ ರಾಜಾಜಿಯವರು ಮುಖ್ಯಮಂತ್ರಿ ಆದದಿದೆ ತಮಿಳುನಾಡು. ಅದಕ್ಕಿಂತ ಮುಂಚೆ ಅವರು ವೈಸ್ರಾಯ್ ಹುದ್ದೆಗೆ ಕೂಡ ವಹಿಸಿದ್ರು ಅಂಥವರು. ಅದಕ್ಕಿಂತ ಕೆಳಮಟ್ಟದ್ದೆನ್ನಬಹುದಾದ ಮುಖ್ಯಮಂತ್ರಿ ಹುದ್ದೆಗೆ ಬಂದಿದ್ದರು. ಅದೇ ರೀತಿ ಮುಖ್ಯಮಂತ್ರಿ ಆಗಿದ್ದಂಥ BJPಯ ಫಡ್ನವೀಸ್ ಅವರು BJPಯ ಸರ್ಕಾರ ಬೇಕು ಅನ್ನುವಂಥ, ಅದು ಯಾವ ರೀತಿಯ ಸರ್ಕಾರವಾದರೂ ಬೇಕು ಅನ್ನೋ ಕಾರಣಕ್ಕೋಸ್ಕರ ಉಪಮುಖ್ಯಮಂತ್ರಿ ಹುದ್ದೆಗೆ ವಹಿಸಿಕೊಂಡ್ರು. ಮುಖ್ಯಮಂತ್ರಿ ಆದವರು ಶಿವಸೇನೆಯನ್ನು ಒಡೆದಂಥ ಶಿಂದೆಯವರು. ಅವರು ಈಗ ಚುನಾವಣಾ ಪ್ರಚಾರದ ವೇಳೆ ಒಂದು ಮಾತನ್ನು ಹೇಳಿದ್ದಾರೆ. ಏನು? ಕರ್ನಾಟಕದಲ್ಲಿ ಚುನಾವಣೆ, ಲೋಕಸಭಾ ಚುನಾವಣೆ ಮುಗಿದ ಬೆನ್ನಿಗೆ ಆಪರೇಷನ್ ಕಮಲ ನಡೆದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗಿ BJP ಸರ್ಕಾರ ಬರುತ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಂದು ಪಕ್ಷದವರು ಚುನಾವಣಾ ಪ್ರಚಾರ ಮಾಡುವಾಗ ಇನ್ನೊಂದು ಪಕ್ಷವನ್ನು ಬೈಯುವುದು ಉಂಟು, ಅದೇನು ಹೊಸ ವಿಷಯ ಏನಲ್ಲ. ಆದರೆ ಇನ್ನೊಂದು ರಾಜ್ಯದ ಸರ್ಕಾರ ಆಪರೇಷನ್ ಕಮಲದ ಮೂಲಕ ಬಿದ್ದು ಹೋಗುತ್ತದೆ ಅನ್ನುವಂಥದ್ದು ಅತಿ ಮೂರ್ಖತನದ ವಾದವಾಗ್ತದೆ. ಅಲ್ಲದೆ ಅಂಕಿ ಸಂಖ್ಯೆಗಳ ಗೊಂದಲ ಇಲ್ಲಿ ಮೂಡುತ್ತದೆ. ಶಿವಸೇನೆಯಲ್ಲಿದ್ದಂಥ ಶಾಸಕರು
40 ಜನರು ಬೇರೆ ಹೋಗ್ತಾ ಇದ್ದಾಗಲೇ ಅಲ್ಲಿ ಪಕ್ಷಾಂತರ ನಿಷೇಧ ಮಸೂದೆ ಅವರಿಗೆ ಅನ್ವಯ ಆಗುವುದಿಲ್ಲ. ಹಾಗಾಗಿ 40 ಶಾಸಕರನ್ನು ಬಿಜೆಪಿಯವರು ತಮ್ಮ ಕಪ್ಪು ಹಣದಿಂದ ಬೇರೆ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ಇಟ್ಟಿದ್ರು ಶಿವಸೇನೆಯ 41 ಶಾಸಕರನ್ನು. ಹಾಗಾಗಿ ಅಷ್ಟೊಂದು ಶಾಸಕರು ಹೋದದ್ರಿಂದ ಅಲ್ಲಿ ಪಕ್ಷಾಂತರ ನಿಷೇಧ ಮಸೂದೆ ಅನ್ವಯವೂ ಆಗುವುದಿಲ್ಲ. ಕರ್ನಾಟಕದಲ್ಲಿ 135ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಿದ್ದಾರೆ. ಇವರನ್ನೇನಾದರೂ ಪಕ್ಷಾಂತರ ನಿಷೇಧ ಮಸೂದೆ ಅನ್ವಯ ಆಗದಂತೆ ಕೊಂಡೊಯ್ಯಬೇಕಂದ್ರೆ 85 ಶಾಸಕರನ್ನ ಖರೀದಿ ಮಾಡಿ ಬೇರೆ ಊರಿನಲ್ಲಿ ಇಡಬೇಕಾಗ್ತದೆ. ಅದು ಯಾವುದೇ ಕಾಲಕ್ಕೂ ಸಾಧ್ಯವಾಗುವ ವಿಷಯ ಅಲ್ಲ. ಲೆಕ್ಕಾಚಾರದ ಯಾವುದೇ ABCD ಗೊತ್ತಿಲ್ಲದವರು ಮಾತ್ರ ಅದನ್ನು ಬಿಟ್ಟು ಇನ್ನು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ? ಇನ್ನೊಂದು ರೀತಿ ಅಂತ ಹೇಳಿದ್ರೆ, ಸುಮಾರು 25 ಶಾಸಕರನ್ನು ಪರ್ಚೇಸ್ ಮಾಡುವಂಥದ್ದು. 25 ಶಾಸಕರನ್ನು ಪರ್ಚೇಸ್ ಮಾಡೋ ಮೂಲಕ 25 ಶಾಸಕ ಮಾಡಿದ್ರು ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ 3 ಜನ ಪಕ್ಷೇತರ ಶಾಸಕರಿದ್ದಾರೆ. ಆವಾಗ 110ಕ್ಕೆ ಕಾಂಗ್ರೆಸ್ ಬಂದರೂ 3 ಜನ ಪಕ್ಷೇತರ ಸೇರಿದರೆ 113 ಆಗ್ತದೆ. ಅದರ ಬದಲು ಸುಮಾರು 35 ಶಾಸಕರನ್ನ ಪರ್ಚೇಸ್ ಮಾಡಿ ಅವರು ರಾಜೀನಾಮೆ ಕೊಡುವಂತೆ ಮಾಡಬೇಕು. ಅವರು ರಾಜೀನಾಮೆ ಕೊಟ್ಟ ಕೂಡಲೇ ಕೂಡ ಬಿಜೆಪಿ ಸರ್ಕಾರ ಬರಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಕೂಡ ಆಗಲೂ ಕೂಡ ಕಾಂಗ್ರೆಸ್ಗೆ 105ಕ್ಕಿಂತಲೂ ಹೆಚ್ಚು ಶಾಸಕರ ಬೆಂಬಲ ಇರ್ತದೆ, 3 ಜನ ಪಕ್ಷೇತರರ ಬೆಂಬಲ ಕೂಡ ಇರ್ತದೆ. ಅಂದರೆ ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರ ಅಲ್ಪಮತಕ್ಕೆ ಬಂದರೂ ರಾಜೀನಾಮೆ ಕೊಟ್ಟಿರುವುದರಿಂದ ಬಿಜೆಪಿ ವಿಧಾನಸಭೆಯಲ್ಲಿ ಬಹುಮತ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆ 35 ಶಾಸಕರನ್ನು ಖರೀದಿಸಿ ರಾಜೀನಾಮೆ ಕೊಡಿಸಿ ಮತ್ತೆ ಚುನಾವಣೆ ನಡೆಸಿ ಅವರು ಗೆದ್ದು ಬಂದರೆ ಮಾತ್ರ ಬಿಜೆಪಿಯವರ ಸರ್ಕಾರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ಯಾವುದೇ ಲೆಕ್ಕ ಗೊತ್ತಿಲ್ಲದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅನ್ನೋ ಬಚ್ಚ, ರಾಜಕೀಯದಲ್ಲಿ ಇನ್ನೂ ಬಚ್ಚ, ಅವನು ಶಿಂದೆ ಹೇಳ್ತಾನೆ ಲೋಕಸಭಾ ಚುನಾವಣೆ ಮುಗಿತಾ ಇದ್ದಂಗೆ ಕರ್ನಾಟಕದಲ್ಲಿ ಆಪರೇಷನ್ ಕಮಲದ ಬಿಜೆಪಿ ಸರ್ಕಾರ ಬರ್ತದೆ ಅಂತ. ಅದು ಯಾವ ರೀತಿ ಬರ್ತದೆ? ಹಾಗಾದರೆ ಇವರು ಎಷ್ಟು ಕಳ್ಳ ಹಣ ಇಟ್ಟಿದ್ದಾರೆ ಅನ್ನುವಂಥ ಲೆಕ್ಕವನ್ನೆಲ್ಲ ಕೇಳಬೇಕಾಗ್ತದೆ. ಅದೇನಾದರೂ ಇರಲಿ, ಇಂದು 5ನೇ ಹಂತದ ಮತದಾನಕ್ಕೆ ಕೊನೆಯದಾಗಿ ನಾಮಪತ್ರ ಸಲ್ಲಿಕೆ ಆಗ್ತಾ ಇದೆ. ಕೊನೆಯ ದಿನ ಇವತ್ತು 7ನೇ ಹಂತದ ಮತದಾನಕ್ಕೆ ಕೊನೆಯ ದಿನವಾಗಿ ಇಂದು ಪ್ರಧಾನಿ ಮೋದಿಯವರು ವಾರಣಾಸಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಸಮಯದಲ್ಲಿ ಶ್ಯಾಮ್ ರಂಗೀಲಾ ಅನ್ನುವಂಥ ಕಮಿಡಿಯನ್ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ. ವಾರಣಾಸಿಯಲ್ಲಿ ಮೋದಿಯವರು ಅವಿರೋಧ ಆಯ್ಕೆ ಅಂತ ಘೋಷಿಸಲು ಬೇರೆಯವರಿಗೆ ನಾಮಪತ್ರ ಸಲ್ಲಿಸಲು ಬಿಡುತ್ತಿಲ್ಲ. ನಾನು 10ನೇ ತಾರೀಕು ಹೋಗಿದ್ದೆ, 13ನೇ ತಾರೀಕು ಹೋಗಿದ್ದೆ, ಕಾಯಿಸಿ ಆಮೇಲೆ ಅಧಿಕಾರಿಗಳೇ ಬಂದಿಲ್ಲ. ಅವರು ನಾಮಪತ್ರ ಸ್ವೀಕಾರ ಮಾಡುವ ವ್ಯಕ್ತಿಯೇ ಅಲ್ಲಿ ಇರಲ್ಲ. ಆಮೇಲೆ 14ನೇ ತಾರೀಕು ಕೂಡ ಹೋದರೆ ಅಲ್ಲಿ ನಾಮಪತ್ರ ಸ್ವೀಕಾರ ಮಾಡಬೇಕಾದವರು ಇರಲಿಲ್ಲ. ಆದರೆ ಮೋದಿಯವರ ನಾಮಪತ್ರವನ್ನು ಹಿಂದಿನ ಬಾಗಿಲಿಂದ ಸ್ವೀಕಾರ ಮಾಡಿದ್ದಾರೆ. ನಮಗೆ ನಾಮಪತ್ರ ಸ್ವೀಕಾರ ಮಾಡಲಿಕ್ಕೆ ಯಾಕೆ ಅಧಿಕಾರಿ ಇಲ್ಲ ಅಂತ ಚುನಾವಣಾ ಆಯೋಗಕ್ಕೆ ನಾನು ಮೆಸೇಜ್ ಮಾಡಿದರೆ ಅವರಿಂದ ಉತ್ತರ ಬಂದಿಲ್ಲ. ಇವೆಲ್ಲದರ ಅರ್ಥ ಒಂದೇ, ವಾರಣಾಸಿಯಲ್ಲಿ ಮೋದಿಯವರು ಅವಿರೋಧ ಆಯ್ಕೆಯಾಗಿದ್ದಾರೆ ಅನ್ನು ಮಾಡಲು ಅಧಿಕಾರಶಾಹಿ ಮತ್ತು ಆಳುವವರು ಒಂದಾಗಿ ಕುತಂತ್ರ ನಡೆಸಿದ್ದಾರೆ ಎನ್ನುವಂಥ ಆರೋಪವನ್ನು ಎಕ್ಸ್ ಪೋಸ್ಟಿನಲ್ಲಿ ಶ್ಯಾಮ್ ರಂಗೀಲಾ ಅವರು ಮಾಡಿದ್ದಾರೆ. ಅದು ಈಗಾಗಲೇ ಎಕ್ಸ್ ಪೋಸ್ಟ್ ವೈರಲ್ ಆಗ್ತಾ ಇದೆ. ಈ ಎಲ್ಲ ನಿಟ್ಟಿನಲ್ಲಿ ಚುನಾವಣಾ ಸರಣಿಯನ್ನು ಗಮನಿಸುವಾಗ ಮಾಯಾವತಿಯವರು ಇರ್ಬೋದು, ಪಂಜಾಬ್ನಲ್ಲಿ ಇವಾಗ ಚುನಾವಣೆ ನಡೀತಿರುವಂಥ ಇನ್ನೊಂದು ರಾಜ್ಯ ಪಂಜಾಬ್ ರಾಜ್ಯದಲ್ಲಿ ಏನಾಗಿದೆ ಅಂತೇಳಿ ಅಲ್ಲಿ ಯಾವುದೇ ಮೈತ್ರಿಕೂಟ ಈ ಬಾರಿ ಇಲ್ಲ. ಮೈತ್ರಿಕೂಟ ಇಲ್ಲದಿರುವಂಥ ಮಹಾರಾಷ್ಟ್ರದಲ್ಲಿ ಈಗಲೂ ಮೈತ್ರಿಕೂಟ ಇದೆ. ಮೈತ್ರಿಕೂಟದ ಸರಣಿ ವ್ಯವಸ್ಥೆ ಬೇರಾಗಿರ್ಬೋದು. ಕಾಂಗ್ರೆಸ್ಸು, NCP ಮತ್ತು ಶಿವಸೇನೆ ಇವಾಗಲೂ ಮೈತ್ರಿಕೂಟದಿದೆ. ಶಿವಸೇನೆಯ ಒಂದು ಬಣ ಮಾತ್ರ ಇವಾಗ ಶಿವಸೇನೆಯಲ್ಲಿಲ್ಲ, ಅದು BJP ಜೊತೆ NDA ಮೈತ್ರಿಕೂಟದಲ್ಲಿದೆ. ಆದರೆ ಪಂಜಾಬಿನಲ್ಲಿ ಈ ರೀತಿಯ ಯಾವುದೇ ಮೈತ್ರಿಕೂಟ ಇಲ್ಲ. ಅಲ್ಲಿ ಕಾಂಗ್ರೆಸ್ ಪ್ರತ್ಯೇಕವಾಗಿ, AAP ದಿಲ್ಲಿಯಲ್ಲಿ, ಹರಿಯಾಣದಲ್ಲಿ, ಗುಜರಾತಿನಲ್ಲಿ
ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿರುವಂಥ ಆಮ್ ಆದ್ಮಿ ಪಕ್ಷವು ಪಂಜಾಬಿನಲ್ಲಿ ಮಾತ್ರ ಪ್ರತ್ಯೇಕವಾಗಿ ಸ್ಪರ್ಧಿಸುತ್ತಿದೆ. ಹಾಗಾಗಿ ಕಾಂಗ್ರೆಸ್ ಕೂಡ ಪ್ರತ್ಯೇಕವಾಗಿ 13 ಲೋಕಸಭಾ ಸ್ಥಾನಗಳಿಗೂ ಅಭ್ಯರ್ಥಿಗಳನ್ನು ನಿಲ್ಲಿಸಿದೆ. ಅದೇ ರೀತಿ ಹಿಂದೆ ಮೈತ್ರಿಯಿಂದಿದ್ದ ಅಕಾಲಿ ದಳ ಮತ್ತು BJP ಕೂಡ ಮೈತ್ರಿಗಳನ್ನು ಮುರಿದುಕೊಂಡಿವೆ. ರೈತರ ಚಳವಳಿಯ ವೇಳೆ ಕಳೆದ 2 ವರ್ಷಗಳ ಹಿಂದೆ ರೈತರು ಭಾರೀ ಚಳವಳಿಯನ್ನು ನಡೆಸಿದಾಗ ರೈತರಿಗೆ ಬೆಂಬಲ ಕೊಡದ BJP ಸರ್ಕಾರವನ್ನು ಖಂಡಿಸಿ ಅಕಾಲಿ ದಳವು BJPಗೆ ನೀಡಿದ್ದ ಬೆಂಬಲವನ್ನು ಹಿಂತೆಗೆದುಕೊಂಡಿತ್ತು. ಹಾಗಾಗಿ ಅಕಾಲಿ ದಳದವರು ಕೂಡ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು BJPಯವರು ಕೂಡ ಪ್ರತ್ಯೇಕವಾಗಿ. BJPಗೆ ಅಕಾಲಿ ದಳದ ಹೊರತಾಗಿ ಪಂಜಾಬಿನಲ್ಲಿ ಪ್ರತ್ಯೇಕವಾದ ಅಸ್ತಿತ್ವ ಇಲ್ಲ. ಅದಕ್ಕೀಗ ಅಭ್ಯರ್ಥಿಗಳು ಕೂಡ ರಾಜಸ್ಥಾನದಿಂದ ಹರಿಯಾಣದಿಂದ ಬಂದವರನ್ನು ಪಂಜಾಬಿನಲ್ಲಿ ನಿಲ್ಲಿಸ್ತಾ ಇದೆ. ಒಟ್ಟಾರೆ 4 ಮೂಲೆಯ ಸ್ಪರ್ಧೆಗೆ ಪಂಜಾಬ್ ತಯಾರಾಗಿದೆ ಅಂತ ಹೇಳಿದರೂ ಕೂಡ ಮುಖ್ಯವಾಗಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಪಂಜಾಬ್ನಲ್ಲಿ ಸ್ಪರ್ಧೆ ಇದೆ. ಇನ್ನೂ ಕೂಡ 3 ಹಂತಗಳ ಮತದಾನ ನಡೆಯಬೇಕಾಗಿದೆ. ಆಮೇಲಷ್ಟೇ ಚುನಾವಣೆಯ ಫಲಿತಾಂಶ ಏನು ಅನ್ನೋದನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ನಡುವೆ ಇನ್ನೊಂದು ಮೊಕದ್ದಮೆ ಕೂಡ ಇದೆ. ಆ ಮೊಕದ್ದಮೆ ಏನಂತ ಹೇಳಿದರೆ, ಚುನಾವಣಾ ಆಯೋಗವು ಯಾವುದೇ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಂತ ಮುಖ್ಯವಾಗಿ ಚುನಾವಣೆ ನಡೆದ ಬೆನ್ನಿಗೆ ಎಷ್ಟು ಶೇಕಡ ಮತದಾನ ಆಗಿದೆ ಎನ್ನುವುದನ್ನು ಬೇಗನೆ ತಿಳಿಸದೆ 3-4 ದಿನದ ಬಳಿಕ ತಿಳಿಸ್ತಾ ಇದೆ. ಆಗ ಹೇಳಿದ ಅಂಕಿಸಂಖ್ಯೆಗೂ ಆ ನಂತರದ ಅಂಕಿಸಂಖ್ಯೆ ವ್ಯತ್ಯಾಸ ಇರುತ್ತದೆ. ಈ ಬಗೆಗೆ ಚುನಾವಣಾ ಆಯೋಗಕ್ಕೆ ಆದೇಶವನ್ನು ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಅದು ವಿಚಾರಣೆ ಆಗಿ ಎಲ್ಲ ಮುಗಿಯೋ ಹೊತ್ತಿಗೆ ಚುನಾವಣೆ ಮುಗ್ದಿರ್ತದೆ. ಯಾರೋ ಒಬ್ಬರು ಗೆದ್ದಿರ್ತಾರೆ. ಅವರು ಯಾರಂತ ನೋಡಲಿಕ್ಕೆ ನಾವು ಕೂಡ ಜೂನ್ 4ರ ಒಳಗೆ ಕಾಯೋಣ ಅಂತ ಹೇಳುತ್ತಾ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂದಿನ ಕತೆ ಕಾರಣ. ನೋಡ್ತಾ ಇರಿ V4 ನ್ಯೂಸ್ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಂದು ಹೇಳುತ್ತಾ ಎಲ್ಲರಿಗೂ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.